ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5 ರಿಲೀಸ್ ಆಗಿದ್ದಾರೆ. ನಿನ್ನೆನೇ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪ್ನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಅದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲನ್ನು ಶ್ಯೂರಿಟಿ ಕೊಡಬೇಕಂತಿತ್ತು. ಮತ್ತು 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು. ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5 ರಿಲೀಸ್ ಆಗಿದ್ದಾರೆ. ನಿನ್ನೆನೇ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪ್ನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಅದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲನ್ನು ಶ್ಯೂರಿಟಿ ಕೊಡಬೇಕಂತಿತ್ತು. ಮತ್ತು 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು. ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5 ರಿಲೀಸ್ ಆಗಿದ್ದಾರೆ. ನಿನ್ನೆನೇ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪ್ನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದರು. ಏನು ಕಂಡೀಷನ್ ಸರ್? ಅದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾಲನ್ನು ಶ್ಯೂರಿಟಿ ಕೊಡಬೇಕಂತಿತ್ತು. ಮತ್ತು 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು. ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪ್ನೂರ್ ಸೇರಿ 5 ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5 ರಿಲೀಸ್ ಆಗಿದ್ದಾರೆ. ನಿನ್ನೆನೇ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪ್ನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ.
ಪ್ರಿಯಾಂಕ್ ಖರ್ಗೆ ಆಪ್ತ ಕಪನೂರ್ ಸೇರಿ 5ವರೆಗೂ ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇವತ್ತು ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾವರಿನ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು. ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪನೂರ್ ಸೇರಿ 5ವರಿಗೆ ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5ವರು ರಿಲೀಸ್ ಆಗಿದ್ದಾರೆ. ನಿನ್ನೆನೆ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಕಪನೂರ್ ಸೇರಿ 5ವರೆಗೂ ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇವತ್ತು ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾವರಿನ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು. ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ಗೆ ಜಾಮೀನು ಮಂಜೂರಾಗಿದೆ. ರಾಜು ಕಪನೂರ್ ಸೇರಿ 5ವರಿಗೆ ಜಾಮೀನು ಮಂಜೂರಾಗಿದೆ. ಬೀದರ್ನ ಜಿಲ್ಲಾ ಕಾರಾಗೃಹದಿಂದ ಈ 5ವರು ರಿಲೀಸ್ ಆಗಿದ್ದಾರೆ. ನಿನ್ನೆನೆ ಇವರಿಗೆ ಜಾಮೀನು ಮಂಜೂರಾಗಿತ್ತು, ಇವತ್ತು ರಿಲೀಸ್ ಆಗಿದ್ದಾರೆ. ರಾಜು ಬಿಡುಗಡೆ ಹಿನ್ನೆಲೆ ಬೆಂಬಲಿಗರು ಸಂಭ್ರಮಾಚರಣೆ. ರಾಜು ಕಪನೂರ್, ಗೋರಖನಾಥ್, ನಂದಕುಮಾರ್, ಸತೀಶ್, RK ಪಾಟೀಲ್ ಇವರೆಲ್ಲರೂ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ಕಪನೂರ್ ಸೇರಿ 5ವರೆಗೂ ಜಾಮೀನು ಮಂಜೂರಾಗಿತ್ತು ನಿನ್ನೆನೆ. ಈಗ ಜಾಮೀನು ಮೇಲೆ ಇವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇವತ್ತು ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತು ದಿವಸ ನಾವು ಅವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಹೇಳಿದ್ರು. ಏನು ಕಂಡೀಷನ್ ಸರ್ ಇದರೊಳಗೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿಯಾಗಿ 2 ಸಾವರಿನ ಶ್ಯೂರಿಟಿ ಕೊಡಬೇಕಂತಿತ್ತು. ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕಳೆದ JBFC ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ದಿವಸ ನಾವು.